ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ದುಡ್ಡು ಕೆಲವ್ರಿಗೆ ಬಂದೈತೆ, ಕೆಲವ್ರಿಗೆ ಬಂದಿಲ್ಲ. ಬಂದಿಲ್ಲದೆ ಇರೋರಿಗೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಬಂದಿಲ್ಲ ಅಂತ ಅಂದರೆ ನೀವು DBT ಮೂಲಕ ಚೆಕ್ ಮಾಡ್ಬೋದು ಏನಾಗದೆ ಅಂತ. ಅದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಫೋನಲ್ಲಿ DBT ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೋಬೇಕು. ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಸೆಲೆಕ್ಟ್ ಬೆನಿಫಿಟರಿ ಅಂತ ಸೆಲೆಕ್ಟ್ ಮಾಡಬೇಕು. ನೀವೇನಾರ ಲಾಗಿನ್ ಆಗಿದ್ರೆ ಇಲ್ಲ ಹೊಸ್ದಾಗಿದ್ರೆ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ಕೊಂಡು ಆಧಾರ್ ನಂಬರು OTP ಬರುತ್ತೆ, ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನೀವು ನೇಮು, ಅಡ್ರೆಸ್ಸು, ಗ್ರೈಂಡು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರ್ ಎಂಟ್ರಿ ಹೊಡೆದು ಪೂರ್ತಿ ಲಾಗಿನ್ ಆಗಿ ಆಮೇಲೆ ಈ ಥರ ಬರುತ್ತೆ. ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡೋದು, ಪ್ರೊಫೈಲು ಮತ್ತು ಸೀಡಿಂಗ್ ಸ್ಟೇಟಸ್ಸು, ಆಧಾರ್ ಬ್ಯಾಂಕಿಂಗ್ ಅಕೌಂಟ್ ನೋಡ್ಬೋದು. ನಿಮ್ಗೇನಾರ ಅಮೌಂಟ್ ಬಂದಿಲ್ಲ ಅಂದರೆ ಆಧಾರ್ ಸೀಡಿಂಗ್ ನೋಡಿ. ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ನೀವು ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿಸ್ಬೇಕಾಗುತ್ತೆ. ಪ್ರತಿಯೊಂದು ಇಲ್ಲಿ ನೋಡ್ಕೋಬೋದು ಪೇಮೆಂಟ್ ಸ್ಟೇಟಸಲ್ಲಿ, ಅನ್ನಭಾಗ್ಯದ್ದು ಮತ್ತು ಗೃಹಲಕ್ಷ್ಮಿದು. ಮತ್ತು ಇನ್ನೊಂದು ವಿಚಾರ ಅಂತಂದರೆ ನಿಮಗೆ ಗೃಹಲಕ್ಷ್ಮಿದು ಪ್ರತಿಯೊಬ್ಬರಿಗೂ ಅಮೌಂಟ್ ಬಂದೈತೆ. 4-5 ದಿವಸದಲ್ಲಿ 14ನೇ ಕಂತು ಪೂರ್ತಿ ಬಂದೈತೆ. ಯಾರೆಲ್ಲ ಬಂದಿಲ್ವೋ ಅವರು ಈ ಥರ ಚೆಕ್ ಮಾಡ್ಕೋಬೇಕು DBT ಮೂಲಕ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಏನು ಪ್ರಾಬ್ಲಮ್ ಅಂತ ಚೆಕ್ ಮಾಡಬೇಕು. ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಹೋಗಿ ಆಧಾರ್ ಸೀಡಿಂಗ್ ಮಾಡಿಸ್ಕೊಳ್ಳಿ. ಮತ್ತು ಇನ್ನೊಂದು, ಯಾರ್ಯಾರ್ದು ರೇಷನ್ ಕಾರ್ಡು ಡಿಲೀಟ್ ಆಗಿದೆಯೋ ಅಂದರೆ ಸ್ಟಾಪ್ ಆಗಿದೆಯೋ ಅವ್ರಿಗೂ ಗೃಹಲಕ್ಷ್ಮಿ ಅಮೌಂಟ್ ಬರ್ತದೆ ಅಂತ ಹೇಳೋರೆ. ಏನಪ್ಪ ಅಂತಂದರೆ ಅವ್ರಿಗೆ ರೇಷನ್ ಕಾರ್ಡ್ ಮಾನದಂಡವಾಗಿ ಕೊಟ್ಟಿರೋದು ಅದು ನಿಲ್ಲಿಸಲ್ಲ ಅಂತ ಅಂದವ್ರೆ. ನಿಲ್ಲಿಸ್ತಾರೋ ನಿಲ್ಲಿಸಲ್ವೋ ಗೊತ್ತಿಲ್ಲ. ಯಾರ್ಯಾರ ಬಂದಿಲ್ಲ ಅಂತ ಅಮೌಂಟು ಡಿಲೀಟ್ ಆಗಿದ್ರೆ ರೇಷನ್ ಕಾರ್ಡು ಅಮೌಂಟ್ ಬಂದಿಲ್ಲ ಅಂತಂದರೆ ಅವ್ರು ಕಮೆಂಟ್ ಮಾಡಿ ನಾವು ತಿಳ್ಕೊಬೋದು ಅದ್ರ ಬಗ್ಗೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.